ಸುಧಾರಣೆಗೆ ಕೇಂದ್ರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸಂಸತ್ನಲ್ಲಿ ಇವತ್ತು ತಿದ್ದುಪಡಿ ವಿಧೇಯಕ ಮಂಡನೆ ಆಗತ್ತೆ. ಪೇಪರ್ ಲೀಕ್ಗೆ ಕೇಂದ್ರದಿಂದ ಇದೀಗ ಬ್ರಹ್ಮಾಸ್ತ್ರವೊಂದನ್ನ ಸಿದ್ಧಪಡಿಸುವಂತಹ ಕೆಲಸಗಳಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ನೀಟ್ ಸುಧಾರಣೆಗೆ ಕೇಂದ್ರ ಇದೀಗ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿಕೊಂಡಿದೆ. ಸಂಸತ್ನಲ್ಲಿ ಇವತ್ತು ತಿದ್ದುಪಡಿ ವಿಧೇಯಕ ಮಂಡನೆ ಆಗತ್ತೆ. ಪೇಪರ್ ಲೀಕ್ಗೆ ಕೇಂದ್ರ ಸರ್ಕಾರ ಇದೀಗ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ತಡೆಗೆ ಕಠಿಣ ಬಿಲ್ ಅನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಬಿಲ್ ಮಂಡನೆ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ನೀಟ್ ಗೊಂದಲದ ಬಳಿಕ ಕೇಂದ್ರ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಗ್ತಾ ಇದೆ. ಪರೀಕ್ಷಾ ಅಕ್ರಮಕ್ಕೆ ಬ್ರೇಕ್ ಹಾಕುತ್ತಾ ಈ ಒಂದು ಹೊಸ ಮಸೂದೆ? ಹಾಕಿದ್ರೆ ಪಾಸ್ ಆಗುತ್ತಾ ಬಿಲ್, ಇಲ್ಲ ಹೈ ಡ್ರಾಮಾ ನಡೆಯುತ್ತಾ ಸಂಸತ್ನಲ್ಲಿ ಅನ್ನುವಂತಹ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ವಿಪಕ್ಷ ನಾಯಕರು ಕೂಡ ಎಕ್ಸೆಪ್ಟ್ ಮಾಡ್ಕೊಳ್ಬೇಕಲ್ವಾ? ಯಾವ ರೀತಿಯಾದಂತಹ ತಿದ್ದುಪಡಿಯನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ, ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ ನಂತರ ಇಲ್ಲಿ ಅಂಗೀಕಾರ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. 10 ವರ್ಷಗಳ ಈ ಸುದೀರ್ಘ ಪಯಣ ಏನು ಬಿಜೆಪಿ ನಡೆಸ್ಕೊಳ್ತಾ ಬಂತು, ಈ 10 ವರ್ಷದಲ್ಲಿ 3 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು. ಹಾಗಾಗಿ ಈ ಬಾರಿ ಪ್ರಧಾನ್ ಅವರ ರಾಜೀನಾಮೆಯೂ ಕೂಡ ಆಗಿದೆ. ಪೇಪರ್ ಲೀಕ್ ಮಾಫಿಯಾಗೆ ಕೇಂದ್ರ ವಾರ್ನಿಂಗ್ ಪಾಸ್ ಮಾಡ್ತಾ ಇದೆ. ನೀಟ್ ಅಕ್ರಮದ ಬಳಿಕ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಿದ್ಯಾರ್ಥಿಗಳ ಭವಿಷ್ಯ ರಕ್ಷಣೆಗೆ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ನೀಟ್ ಸುಧಾರಣೆಗೆ 6 ತಜ್ಞರ ಕಾರ್ಯಪಡೆಯನ್ನ ರಚನೆ ಮಾಡಲಾಗ್ತಾ ಇದೆ. ಸಂಸತ್ನಲ್ಲಿ ಇವತ್ತು ಮಸೂದೆ ಮಂಡನೆ ನಡೆಯುತ್ತಾ? ಜಟಾಪಟಿ ಇವತ್ತು ಪಾಸ್ ಆಗುತ್ತಾ ಬಿಲ್, ಅಥವಾ ಸಮಯಾವಕಾಶವನ್ನ ತೆಗೆದುಕೊಳ್ಳುತ್ತಾ? ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಪ್ರತಿ ಬಾರಿಯೂ ಕೂಡ ಯಾವುದೇ ಬಿಲ್ ಪಾಸ್ ಆಗಬೇಕು ಅಂತಂದ್ರೆ ವಿಧೇಯಕ ಮಂಡನೆ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಹೈ ಡ್ರಾಮಾಗಳನ್ನ ನಾವು ಗಮನಿಸ್ಕೊಳ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ನೀಟ್ ಸುಧಾರಣೆಗೆ ಕೇಂದ್ರ ಏನ್ ಮಾಸ್ಟರ್ ಪ್ಲಾನ್ ಮಾಡಿದ್ಯೋ, ಈ ಮಾಸ್ಟರ್ ಪ್ಲಾನ್ ಅಲ್ಲಿ ಯಶಸ್ವಿ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ದೇಶದಾದ್ಯಂತ ಸಂಚಲನ ಮೂಡಿಸಿದಂತಹ ನೀಟ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾವು ಗಮನಿಸಿದ್ದೇವೆ. ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಸೋರಿಕೆ ಆಯಿತು ಅನ್ನೋದನ್ನ, ಆ ಪ್ರಕರಣಗಳಿಗೆ ಬ್ರೇಕ್ ಹಾಕೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ಕಠಿಣ ಹೆಜ್ಜೆಯನ್ನ ಇಟ್ಟಂತೆ ಕಾಣಿಸ್ತಾ ಇದೆ. ಪರೀಕ್ಷಾ ಅಕ್ರಮಗಳನ್ನ ತಡೆಯುವಂತಹ ಉದ್ದೇಶದಿಂದ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಇವತ್ತು ಲೋಕಸಭೆಯಲ್ಲಿ ಮಂಡಿಸಲಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರಬಹುದು ಅಥವಾ ಪರೀಕ್ಷಾ ಅಕ್ರಮ ಹಾಗೂ ಸಂಘಟಿತ ಹಗರಣಗಳಲ್ಲಿ ಭಾಗಿಯಾದವರಿಗೆ ಭಾರೀ ದಂಡವನ್ನ ವಿಧಿಸಲಾಗುತ್ತೆ. ಇದರ ಜೊತೆಗೆ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸೋದಕ್ಕೆ ಮಸೂದೆಯಲ್ಲಿ ಅವಕಾಶವನ್ನ ಕೂಡ ಕಲ್ಪಿಸಲಾಗ್ತಾ ಇದೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತೆ ಪರೀಕ್ಷಾ ಅಕ್ರಮಗಳಿಗೆ ಕಡಿವಾಣ ಹಾಕೋದಕ್ಕೆ ಕೇಂದ್ರ ಸರ್ಕಾರ ಮತ್ತೊಂದು ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ. ಕೇಂದ್ರ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಮಂಡಿಸಲಿಕ್ಕಿದ್ದಾರೆ. ನೀಟ್ ಸೇರಿದಂತೆ ಇತ್ತೀಚೆಗೆ ನಡೆದಂತಹ ಹಲವು ಪರೀಕ್ಷಾ ಅಕ್ರಮಗಳನ್ನ ಗಮನದಲ್ಲಿ ಇಟ್ಕೊಂಡು ಇದೀಗ 2024 ಕಾಯ್ದೆಗೆ ತಿದ್ದುಪಡಿಯನ್ನ ತರೋದಕ್ಕೆ ಸಿದ್ಧತೆಗಳಾಗಿದೆ. ಹೊಸ ಮಸೂದೆ ಪ್ರಕಾರ ಪರೀಕ್ಷಾ ಅಕ್ರಮ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿ ಯಾರಾಗಿರ್ತಾರಲ್ವಾ ಅಂತವರಿಗೆ 5 ರಿಂದ 10 ವರ್ಷದ ಒಳಗೆ ಜೈಲು ಶಿಕ್ಷೆಯನ್ನ ವಿಧಿಸೋದಕ್ಕೆ ಅವಕಾಶವನ್ನ ಕೂಡ ಕಲ್ಪಿಸಲಾಗ್ತಾ ಇದೆ ಈ ಒಂದು ವಿಧೇಯಕದಲ್ಲಿ. ಇಲ್ಲಿವರೆಗೂ ಗರಿಷ್ಠ 3 ವರ್ಷಗಳ ಶಿಕ್ಷೆ ಮಾತ್ರ ಇತ್ತು. ಈಗ ಅದನ್ನ 10 ವರ್ಷಗಳವರೆಗೆ ಹೆಚ್ಚಳ ಕೂಡ ಮಾಡಲಾಗಿದೆ. ಇದೇ ತಿದ್ದುಪಡಿ ಆಗಿರುವಂತದ್ದು. ಜೊತೆಗೆ ನೋಡಿ, ಗರಿಷ್ಠ ದಂಡದ ಮೊತ್ತವನ್ನ 10 ಲಕ್ಷ ರೂಪಾಯಿಯಿಂದ 50 ಲಕ್ಷ ರೂಪಾಯಿವರೆಗೂ ಕೂಡ ಏರಿಸಲಾಗ್ತಾ ಇದೆ.
ಸೊ ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿ ಹೊಂದಿರುವಂತಹ ಸಂಸ್ಥೆಗಳು ಕರ್ತವ್ಯ ಲೋಪವನ್ನ ಇನ್ ಕೇಸ್ ಎಸಗಿದ್ರೆ ಅವುಗಳ ವಿರುದ್ಧವೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಈ ಒಂದು ವಿಧೇಯಕದಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ನೋಡಿ, ಅಂತ ಒಂದಷ್ಟು ಸಂಸ್ಥೆಗಳು ಜವಾಬ್ದಾರಿಯನ್ನ ವಹಿಸಿಕೊಂಡಿರ್ತವಲ್ಲ, ಅಂತಹ ಸಂಸ್ಥೆಗಳಿಗೆ 5 ಕೋಟಿ ರೂಪಾಯಿವರೆಗೂ ಕೂಡ ದಂಡ ವಿಧಿಸುವ ಜೊತೆಗೆ 8 ವರ್ಷಗಳ ಕಾಲ ಕಪ್ಪು ಪಟ್ಟಿಗೆ ಸೇರಿಸುವಂತಹ ಅವಕಾಶ ಈ ಮಸೂದೆಯಲ್ಲಿದೆ. ಸೊ ತಿದ್ದುಪಡಿಯನ್ನ ಮಾಡಲಾಗಿದೆ. 2024 2026 ಸಾಕಷ್ಟು ಬದಲಾವಣೆ ತರುವಂತಹ ಕೆಲಸಗಳಲ್ಲಿ ಆಗ್ತಾ ಇದೆ. ನೋಡಿ, ಇದರಿಂದ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಮತ್ತೆ ಪಾರದರ್ಶಕತೆಯನ್ನ ತೆಗೆದುಕೊಂಡು ಬರೋದಕ್ಕೆ ಕೇಂದ್ರ ಸರ್ಕಾರ ಇದೀಗ ಮುಂದಾಗ್ತಾ ಇದೆ, ಒಂದು ಹೊಸ ಹೆಜ್ಜೆಯನ್ನ ಇಡ್ತಾ ಇದೆ. ಪರೀಕ್ಷಾ ಹಗರಣಗಳಲ್ಲಿ ಈ ಸಂಘಟಿತ ಅಪರಾಧ ಸಾಬೀತೇನಾದ್ರೂ ಆಯ್ತು ಇನ್ ಕೇಸ್ ಅಂತಂದ್ರೆ ಇನ್ನಷ್ಟು ಕಠಿಣ ಶಿಕ್ಷೆಯನ್ನ ಕೂಡ ಎದುರಿಸಬೇಕಾಗತ್ತೆ, ಕಠಿಣ ಶಿಕ್ಷೆಯನ್ನ ವಿಧಿಸಲಾಗತ್ತೆ. ಅಂತಹ ಪ್ರಕರಣಗಳಲ್ಲಿ 10 ಕೋಟಿ ರೂಪಾಯಿವರೆಗೂ ಕೂಡ ಅಥವಾ ಈ 7 ವರ್ಷಗಳ ಜೈಲು ಶಿಕ್ಷೆಗೆ ಅವಕಾಶವನ್ನ ಈ ವಿಧೇಯಕದಲ್ಲಿ ಕಲ್ಪಿಸಲಾಗಿದೆ. ಇದೆ ಪರೀಕ್ಷಾ ಮಾಫಿಯಾಗಳ ವಿರುದ್ಧ ಇದೀಗ ಕಠಿಣ ಸಂದೇಶವನ್ನ ರವಾನಿಸುವಂತಹ ಉದ್ದೇಶದಿಂದ ಈ ಕ್ರಮದ ಎಚ್ಚರಿಕೆಯನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನು ತನಿಖೆಯಲ್ಲಿ ವೇಗವನ್ನ ತೆಗೆದುಕೊಂಡು ಬರಬೇಕು ಅಂತಂದ್ರೆ ಅದಕ್ಕೂ ಕೂಡ ಒಂದಷ್ಟು ಕಡಿವಾಣ ಹಾಕಬೇಕಲ್ವಾ. ಸೊ ಅದಕ್ಕೂ ಕಾಲಮಿತಿಯನ್ನ ಕೂಡ ನಿಗದಿ ಮಾಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಈ STF ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳು ಪರೀಕ್ಷಾ ಅಕ್ರಮದ ತನಿಖೆಯನ್ನ ಕೇವಲ 2 ತಿಂಗಳ ಒಳಗಾಗಿಯೇ ಪೂರ್ಣಗೊಳಿಸಬೇಕು ಅಂತ ಕೂಡ ಹೇಳಿದೆ. ಪ್ರಕರಣಗಳ ಶೀಘ್ರ ತನಿಖೆ ಮತ್ತೆ ಶಿಕ್ಷೆ ಮುಖಾಂತರ ಅಕ್ರಮಗಳಿಗೆ ತಡೆಯೊಡ್ಡುವಂತಹ ಗುರಿ ಸರ್ಕಾರದ್ದಾಗಿದೆ. ಸೊ ನೋಡಬೇಕು ಏನಾಗತ್ತೆ ಅಂತ ಹೇಳಿ. ಇವತ್ತು ಒಟ್ಟಿನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತೆ ಪರೀಕ್ಷಾ ಅಕ್ರಮಗಳಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಆಗ್ತಾ ಇರುವಂತಹ ಹಾನಿಯನ್ನ ತಡಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಕಠಿಣ ಕಾನೂನನ್ನ ತರುವುದಕ್ಕೆ ಇದೀಗ ಮುಂದಾಗ್ತಾ ಇದೆ.